ನಮಸ್ಕಾರಗಳು. ಅರಳ್ಳಿ ಗುಡ್ದಳ್ಳಿ ಗ್ರಾಮಸ್ಥರುಗಳಿಂದ ನಾನು 4ನೇ ವಾರ್ಡಿನಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ. ನಾನು ಮಾಡಿರೋ ಉದ್ದೇಶ ಏನೆಂದರೆ ಸಾರ್ವಜನಿಕ ಜನರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕೆಂದು ಇಲ್ಲಿನ ನಂಬರ್ಗಳು ಇವತ್ತಿಗೂ ಯಾವುದೂ ಕೆಲಸಗಳು ಮಾಡಿಲ್ಲ. ಇವಾಗ ನಮ್ಮ ನಾಗರಕೆರೆ ಏರಿ ಮೇಲೆ ಇವತ್ತು ಎಲ್ಲ ಥರ ಫೆಸಿಲಿಟಿ ಇದೆ. ನಮ್ಮ ಭಾಷೆಹಳ್ಳಿ ಪಂಚಾಯತಿ ದುಡ್ಡಿಲ್ಲ ಅನ್ನಂಗಿಲ್ಲ. ಇಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲ್ಲ ಡೆವಲಪ್ ಇದ್ರೂ ನಮ್ಮೂರಿನಲ್ಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ಸೌಕರ್ಯ ಇದಿಲ್ಲ. ಓದಿರೋ ಹುಡುಗರಿಗೂ ಫೆಸಿಲಿಟಿ ಇಲ್ಲ, ಯಾವುದಕ್ಕೂ ಇಲ್ಲ. ಇಲ್ಲಿ ಏನಿದ್ರೆ ಔಟ್ ಆಫ್ ಬರೋರಿಗೆ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ. ಅರಳ್ಳಿ ಗುಡ್ದಳ್ಳಿ ಅಂದರೆ ಅವ್ರಿಗೆ ಜಾಬ್ ಕೊಡಬೇಡ್ರಿ, ಅವ್ರಿಗೆ ಕೊಡೋಂಗಿದ್ರೆ ಕಸ ಹೊಡೆಯೋ ಕೆಲಸ ಕೊಡ್ರಿ, ಇಲ್ಲ ಬಾತ್ರೂಮ್ ತೊಳೆಯೋ ಕೆಲಸ ಕೊಡ್ರಿ ಅಂತ ಹೇಳ್ತಾರೆ ಹೊರತು ಒಳ್ಳೆ ಜಾಬ್ ಎಷ್ಟೇ ಓದಿರಲಿ, ಸೆಕೆಂಡ್ ಇಯರ್ ಓದಿರಲಿ, BCom ಓದಿರಲಿ, ಡಿಪ್ಲೊಮಾ ಓದಿರಲಿ, ಅವ್ರಿಗೆ ಕೊಡೋ ಕೆಲಸ ಏನಾದರೂ ನೀವು ನಮಗೆ ಖಾಲಿ ಇರೋ ಕೆಲಸ ಇಲ್ಲಿ ಇಂಥ ಕೆಲಸ ಖಾಲಿ ಇದೆ. ಔಟ್ ಆಫ್ ಅವ್ರಿಗೆ 50,000 ಸಂಬಳ ಇದ್ದರೆ ನಮ್ಮೂರವ್ರಿಗೆ 8,000 ರೂಪಾಯಿಂದ 12,000 ರೂಪಾಯಿ ಸಂಬಳ ಕೊಡ್ತಾರೆ. ಇಲ್ಲಿ ಗುಡ್ದಳ್ಳಿ ನಡೀತಾ ಇರೋ ಪೊಸಿಷನ್ನು. ಅದರಲ್ಲೂ ಇಂಡಸ್ಟ್ರಿಯಲ್ ಫಸ್ಟ್ ಬಂದಿದ್ದು ಅರಳ್ಳಿ ಗುಡ್ದಳ್ಳಿಗೇನೆ. ರೈತರು ಜಮೀನೆಲ್ಲ ಕಿತ್ಕೊಂಡು ಇಂಡಸ್ಟ್ರಿಯಲ್ ಮಾಡಿದ್ರು. ಆದರೆ ಇಲ್ಲಿನ ಲೋಕಲ್ ಜನಕ್ಕೆ ಯಾವುದೇ ರೀತಿ ಸೌಕರ್ಯಗಳು ಇಲ್ಲ. ಇಲ್ಲಿ ಒಂದು ಸ್ಕೂಲೇ ಆಗಲಿ ಸರಿ ಡೆವಲಪ್ ಇಲ್ಲ, ಒಂದು ರೋಡ್ ಆಗಲಿ ಡೆವಲಪ್ ಇಲ್ಲ. ಇವಾಗ ಇವರಿಗೆ ಅಂಬೇಡ್ಕರ್ ಭವನ ಇಲ್ಲ, SC ಕ್ಯಾಂಡಿಡೇಟ್ ಅವ್ರಿಗೆ ಅಂಬೇಡ್ಕರ್ ಭವನ ಇಲ್ಲ. ಇವಾಗ ಪಾಪ ಕೇಳಿ ಇದು ಮಾಡಿದ್ದಾರೆ, ಅಂಬೇಡ್ಕರ್ ಭವನ ಕಟ್ಕೊಡ್ರಿ, ನಮ್ಗೆ ಯಾವುದೋ ಒಂದು ಮೀಟಿಂಗ್ ಆಗಲಿಲ್ಲ, ಒಂದು ಇದಿಲ್ಲ ಅಂತ. ಯಾವುದೇ ಕ್ಯಾಸ್ಟ್ ಆಗಲಿ ಯಾವುದೇ ಇದಿರಲಿ, ಯಾರಿಗೂ ಇಲ್ಲಿ ಒಗ್ಗಟ್ಟು ಇದ್ರೂ ಕೆಲಸಗಳು ಮಾಡ್ಕೊಡಲ್ಲ. ರಾಜಕೀಯದವ್ರು ಏನೋ ನಾನು ಮಾಡ್ಕೊಡ್ತೀನಿ, ಬೆಳಗ್ಗೆ ಈ ಸರ್ ನನಗೆ ಗೆಲ್ಸು ನಾನು ಮಾಡ್ಕೊಡ್ತೀನಿ ಅಂತಾರೆ ಹೊರತು ನಮ್ಮೂರಿಗೆ ಸೌಕರ್ಯ ಅಂತೂ ಮಾಡ್ತಾ ಇಲ್ಲ. ಭರವಸೆಗಳೇ ಬರೀ ಭರವಸೆ ಕೊಡ್ತಾ ಇದ್ದಾರೆ. ಏನಂತ ಕೇಳಕ್ಕೆ ಹೋದರೆ ಕಾಂಗ್ರೆಸ್ ಬಂದಿದೆ, ನಾನು BJP ಗೆದ್ದಿದ್ದೀನಿ, ಅಲ್ಲಿ ಟೇಬಲ್ ಪಾಸ್ ಆಯ್ತಲ್ಲ ಅಂತಾರೆ. BJP ಬಂದಾಗ ಕಾಂಗ್ರೆಸ್ ಅವರು ಕೇಳ್ತಾರೆ, BJP ಇದೆಯಪ್ಪ ನಾನು ಮಾಡೋಕ್ಕಾಗಲ್ಲ ಅಂತಾರೆ. ಹಂಗಿದ್ರೆ ಏನಕ್ಕೆ ನಿಂತ್ಕೊಬೇಕು ಎಲೆಕ್ಷನ್ಗೆ? ನಾನು ಕೆಲಸ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಉದ್ದೇಶಪೂರ್ವಕವಾಗಿ ನಾನು ಊರು ಉದ್ಧಾರ ಮಾಡಬೇಕು ಅಂದ್ಬಿಟ್ಟು ನಾನು ಎಲೆಕ್ಷನ್ ನಿಂತ್ಕೊಳ್ಳೋದು. ನನ್ನ ಕೈ ಆಗಿಲ್ಲ ಅಂದಮೇಲೆ ಏನಕ್ಕೆ ಎಲೆಕ್ಷನ್ ನಿಂತ್ಕೊಬೇಕು? ಯಾಕೆ ಬೇಕಾದಲ್ಲ ಮಾಡೋಕ್ಕೆ? ಅದು ಪೂರ್ವಕವಾಗಿ ನಾನು ಇಂಡಿಪೆಂಡೆಂಟಾಗಿ ನಿಂತಿದ್ದೀನಿ. ನನ್ನ ಕೈಯಲ್ಲಿ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಕೆಲಸ ನಾನು ಮಾಡಿಸ್ತೀನಿ. ಈ ಊರಲ್ಲಿ ಏನೇನು ಸಮಸ್ಯೆಗಳು ಇದ್ದೀವಿ? ಮುಖ್ಯವಾಗಿ ಮೇಯ್ನು ಈ ಊರಲ್ಲಿ ಕೆರೆ ಏರಿ ಮೇಲೆ ಲೇಡೀಸ್ಗಳು ಬೆಳಗಿನ ಜಾವ 4:30-5 ಗಂಟೆಗೆ ವಾಕಿಂಗ್ ಹೋಗ್ತಾರೆ. ಅದು ಇಂಡಸ್ಟ್ರಿ ಒಳಗೆ ವಾಕಿಂಗ್ ಮಾಡೋದು ಮೇನ್ ರೋಡಲ್ಲಿ. ಅಲ್ಲಿ ಇವಾಗ ಔಟ್ ಆಫ್ ಬಂದಿರೋದ್ರಿಂದ ಚೈನ್ ಕಿತ್ಕೊಂಡು ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಾಗಲ್ಲ. ಪಾಪ ಅದು ಹೆಂಗಸುಗಳು ಏನು ಮಾಡ್ತಾರೆ, 5 ಗಂಟೆಗೆ ಒಬ್ಬರೇ ಎದ್ದೇಳ್ತಾರೆ, ಯಾರು ಇಲ್ಲಾಂದ್ರೂ ಒಬ್ಬೊಬ್ಬರೇ ಧೈರ್ಯವಾಗಿ ಹೋಗ್ತಾರೆ. ನಮ್ಮೂರು ಯಾರು ಬರ್ತಾರೆ ಅಂದ್ಬಿಟ್ಟು 1-2-3 ಜನ ಲೇಡೀಸ್ಗಳು ಆಡ್ತಾರೆ. ಜೆಂಟ್ಸು ಕಡಿಮೆ ನಮ್ಮೂರಲ್ಲಿ ವಾಕಿಂಗ್ ಹೋಗೋದು. ಅದರಲ್ಲಿ ಏನು ಹೆಚ್ಚು ಕಡಿಮೆ ಹೋದರೆ ಅದು ಬಂದು ನಮ್ಮ ಕೆರೆ ಏರಿ ಇದೆ, ಆರಾಮಾಗಿ ಕೆರೆ ಏರಿ ಕ್ಲೀನ್ ಮಾಡಿಸಿ ಪಾರ್ಕ್ ಟೈಪ್ ಇವಾಗ ನಗರ ಇದ್ರಲ್ಲಿ ಮಾಡಿದ್ದಾರೆ. ಇಲ್ಲಿ ನಾಗರಕೆರೆಯಲ್ಲಿ ಹೆಂಗೆ ಮಾಡಿದ್ದಾರೆ ಪಾರ್ಕು, ಲೇಡೀಸ್ಗಳಿಗೆ ಜೆಂಟ್ಸ್ಗಳಿಗೆ ಎಲ್ಲರಿಗೂ. ಫಸ್ಟು ನನಗೆ ಕೆರೆ ಏರಿ ಡೆವಲಪ್ ಆಗಬೇಕು, ಪಾರ್ಕ್ ಆಗಬೇಕು. ಕೆರೆ ಏರಿ ಮೇಲೆ ಸುತ್ತಲೂ ಮೆಸ್ ಬಂದು ಕಾಂಕ್ರೀಟ್ ಆಗಿ ಅಲ್ಲಿ ಕುತ್ಕೊಳ್ಳೋ ಚೇರು, ಕ್ಯಾಮ್ರಾ ಲೈಟಿಂಗ್ಸು ಈ ಕೆರೆ ಏರಿ ಮೇಲೆ ಮಾಡಿದ್ರೆ ಔಟ್ ಆಫ್ ಇಲ್ಲೇ ನಮ್ಮ ಇಲ್ಲಿಗೆ ಶಿವಮೊಗ್ಗದಿಂದ ಎಲ್ಲೆಲ್ಲಿ ಕಡೆಯಿಂದನೋ ಎಲ್ಲರೂ ಬಂದು ನಾಗರಕಲ್ಲು ಪೂಜೆ ಮಾಡ್ತಾರೆ. ಇಲ್ಲಿ ಕೇಳೋರೇ ಇಲ್ಲ ಈ ನಾಗರಕಲ್ಲಿಗೆ. ಈಗ ನಾಗರಕಲ್ಲು ನೋಡಿದ್ರೆ ಪಾಳು ಇದ್ದಂಗೆ ಐತೆ. ಆದರೆ ವರ್ಷಕ್ಕೊಂದ್ಸಲಿ 200 ಕಾರ್ ಮೇಲೆ ಬರ್ತಾವೆ ಇಲ್ಲಿಗೆ ನಾಗರಕಲ್ಗೆ ಪೂಜೆ ಮಾಡೋಕ್ಕೆ. ಅವರೆಲ್ಲ ಏನಂತಾರೆ ಅಂದರೆ, ಈ ಊರು ಏನಪ್ಪ ಡೆವಲಪೇ ಇಲ್ಲ, ನಮ್ಮ ದೇವಸ್ಥಾನಕ್ಕೆ ಬೆಲೆನೇ ಇಲ್ಲ, ನೋಡಿರಿ ಈ ದೇವರು ಅಷ್ಟು ಪವರ್ ಐತೆ. ಈ ದೇವ್ರಿಗೆ ಪವರ್ ಇದ್ರೂ ಇಲ್ಲಿ ಮಾಡೋರೇ ಇಲ್ವಾ? ಈ ಊರಲ್ಲಿ ಇಂಡಸ್ಟ್ರಿಯಲ್ ಬೆಳೆದೈತೆ, ಊರಲ್ಲಿ ನಂಬರ್ಗಳಿದ್ದಾರೆ, ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಏನು ನಾನು ಮಾಡ್ತೀನಿ ಆಶ್ವಾಸನೆ ಕೊಡ್ತಾರೆ ಹೊರತು ಕೆಲಸ ಅಂತೂ ಮಾಡಲ್ಲ. ಕೇಳಕ್ಕೆ ಹೋದರೆ ಇವಾಗ ಆಗಿಲ್ಲೋ ಮಾಡ್ತೀನಿ, ನಿನಗೆ ಯಾಕೆ, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ಇವಾಗ ನಮ್ಮೂರು ಸರ್ಕಾರಲ್ಲಿ ಏನೇ ಒಂದು ಗಲಾಟೆ ಆದ್ರೂ, ಏನೇ ಒಂದು ಇದು ಮಾಡಿದ್ರು, ಒಂದು ಕ್ಯಾಮ್ರಾ ಅನ್ನೋದಿಲ್ಲ, ಒಂದು ಲೈಟಿಂಗ್ಸ್ ಇಲ್ಲ ಸರಿಯಾಗಿ. ಆ ಬೀದಿಗಳು ಇವಾಗ ಅರಳ್ಳಿಯಿಂದ ಗುಡ್ದಳ್ಳಿಗೆ ಬರ್ತೀವಿ, ಕಾಡು ಇದ್ದಂಗೆ ಐತೆ, ಇಂಡಸ್ಟ್ರಿಯಲ್ ಬೆಳೆದೈತೆ, ಒಂದು ಲೈಟಿಂಗ್ಸ್ ಇಲ್ಲ. ಯಾರನ್ನ ಬಂದು ಚೆಕ್ ಮಾಡ್ಕೊಳ್ಳಿ. ಬೀದಿ ದೀಪನೇ ಇಲ್ಲ ಇವತ್ತಿಗೂ. ಎಷ್ಟು ವರ್ಷ ಆಯಿತು. ಇಂಡಸ್ಟ್ರಿಯಲ್ ಏರಿಯಾದಲ್ಲ ಅಥವಾ ಊರಲ್ಲ? ಅಲ್ಲ, ಅರಳ್ಳಿಯಿಂದ ನಮ್ಮ ಗುಡ್ದಳ್ಳಿಗೆ ಬರಬೇಕು, ಮೇನ್ ರೋಡಿಗೇನೆ ಒಂದು ಲೈಟ್ ಇಲ್ಲ. ನಮ್ಗೆ ಇಂಡಸ್ಟ್ರಿಯಲ್ ಬೇಡ, ನಮ್ಮ ಊರಿನ ರೋಡು, ಊರಿನ ರಸ್ತೆಗೇನೆ ಒಂದು ಲೈಟ್ ಇಲ್ಲ ಇವತ್ತಿಗೂ. ಬಂದು ಕಣ್ಣು ಮುಂದೆ ನೋಡಲಿ. ಇವಾಗ ಅಮ್ಮಮ್ಮ ಅಂದರೆ ಊರು ಸೃಷ್ಟಿಯಾಗಿ ಒಂದು 50 ವರ್ಷ ಆಗಿದೆ. 50 ವರ್ಷ ಆದರೂ ಒಂದು ರೋಡ್ ಇಲ್ಲ, ಏನೂ ಇಲ್ಲ, ಒಂದು ಲೈಟಿಂಗ್ಸ್ ಇಲ್ಲ ಸರಿಯಾಗಿ, ಜನಗಳಿಗೆ ಅನುಕೂಲ ಇಲ್ಲ. ಯಾರನ್ನ ಏನೋ ಬಂದು ಕಿತ್ಕೊಂಡೋದ್ರೂ ಒಂದು ಇದಿಲ್ಲ. ಇನ್ನೊಂದು ಕ್ಯಾಮ್ರಾ ಫಿಕ್ಸ್ ಮಾಡಬೇಕು, ಲೈಟಿಂಗ್ ಹಾಕಿಸ್ಬೇಕು. ನನ್ನ ಅಡಿಯ ಇರೋದು ಉದ್ದೇಶಪೂರ್ವಕವಾಗಿ ಅಂದರೆ ನಮ್ಮೂರು ಸರ್ಕಲ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಫಿಕ್ಸ್ ಮಾಡಿಸ್ಬೇಕು, ಲೈಟಿಂಗ್ ಇರಬೇಕು, ಜನಗಳಿಗೆ ತೊಂದರೆ ಇರಬಾರ್ದು. ಎಲ್ಲರಿಗೂ ಬಿಡಪ್ಪ ನಮ್ಮೂರು ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾರೇ ಬಂದು ತೊಂದರೆ ಮಾಡಿದ್ರು ಕ್ಯಾಮ್ರಾದಲ್ಲಿ ಬೀಳುತ್ತೆ. ನಮ್ಮೂರು ಜನನೇ ತಪ್ಪು ಮಾಡಲಿ, ಹಿಡ್ಕೊಂಡು ಬೆಳಗ್ಗೆ ಕಟ್ಟಿಂಗ್ ಬಟ್ಟೆ ಹಿಡ್ಕೊಂಡು ಕೇಳ್ಬೋದು, ಈ ಹುಡುಗ ತಪ್ಪು ಮಾಡಿದ್ದಾನೆ ರಾತ್ರಿ, ಬುದ್ಧಿ ಕಳಿಸಿ ಅಂತ ಹೇಳ್ಬಿಟ್ಟು 10 ಜನ ಸೇರಿಸ್ಬಿಟ್ಟು ಬುದ್ಧಿ ಕಳಿಸ್ಲಿ. ಅದೆಷ್ಟು ಅನುಕೂಲ ಇರುತ್ತೆ ಜನಗಳಿಗೆ. ಎಲ್ಲ ಲೇಡೀಸ್ಗಳಿಗೂ ಒಂದು ಧೈರ್ಯ ಇರುತ್ತೆ, ನಮ್ಮೂರು ಒಗ್ಗಟ್ಟಾಗೈತಪ್ಪ. ಪಕ್ಷ ಬಂದಾಗ ಬೇರೆ ಹೋಗುತ್ತೆ, ಪಕ್ಷ ಮುಗಿದ ಮೇಲೆ ಎಲ್ಲರೂ ಅಣ್ಣ ತಮ್ಮದಿರ್ತಾರೆ ಇರ್ತೀವಿ, ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಯಾರ್ಯಾರು ಕೀಳು ಇಲ್ಲೇ ಊರಲ್ಲಿ. ಈಗ ಜನಗಳಿಂದ ಈ ಥರ ಇದಾಯ್ತು. ನಮ್ಮೂರಲ್ಲಿ ಯಾವುದೇ ರೀತಿ ಒಂದು ಡೆವಲಪ್ ತೋರಿಸಿದ್ರು ನಾನು ತಲೆ ಬಗ್ಗಿಸ್ತೀನಿ. ಅದೇ ಪೂರ್ವಕವಾಗಿ ನಾನು ಇಂಡಿಪೆಂಡೆಂಟಾಗಿ ಕ್ಯಾಂಡಿಡೇಟ್ ಆಗಿ ನಾನು 3 ನಾವು ಇರೋ ಇಷ್ಟೊತ್ತಿಗೆ
ಅಭಿವೃದ್ಧಿ ಆಗ್ಬೇಕು ನೆಕ್ಸ್ಟ್ ಅನ್ನೋ ಯೂತ್ ಹುಡುಗರಿಗೆ ನೆಕ್ಸ್ಟ್ ಬರೋ ಹುಡುಗರಿಗೆ ಫ್ಯೂಚರು ಸೂಪರ್ ಆಗಿರಬೇಕು. ನಮ್ಮ ಪಿಕ್ಚರ್ ಅಂತ ಹಾಳಾಗೋಯ್ತು. ನಮ್ಮ ಪಿಕ್ಚರ್ಗೆ ಯಾರೂ ಏನೂ ಮಾಡಿಕೊಟ್ಟಿಲ್ಲ. ಏನು ಭವಿಷ್ಯದ ಯುವಕರ ದೃಷ್ಟಿಯಿಂದ ಈ ದೃಷ್ಟಿಗೆ ನಾನು ಏನಾಗಿ ಮಾಡಬೇಕು ಯೂತ್ ಹುಡುಗರಿಗೆ, ಇಂಥವ್ರು ಮಾಡಿದ್ರಪ್ಪ ನಮ್ಮೂರು ಉದ್ಧಾರ ಮಾಡೋರು, ನೆಕ್ಸ್ಟ್ ನಾವು ಹಿಂಗೆ ಮಾಡೋಣ ಅನ್ನೋದು ಅವ್ರ ಮನಸ್ಸಿಗೆ ಹುಟ್ಟಬೇಕು. ಈ ಜೀವನ ಪೂರ್ತಿ ಹಿಂಗೆ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಂಡಸ್ಟ್ರಿ ಇಷ್ಟು ಫ್ಯಾಕ್ಟ್ರಿ ಇದೆಯಲ್ಲ, ಹೋಗಿ ಯಾವುದೋ ನಮ್ಮ ಫ್ಯಾಕ್ಟ್ರಿ ತಕ್ಕ ಹೋಗಿ ಇಂಥ ನಮ್ಮೂರು ಅಧ್ವಾನ ಆಗಿದೆ, ನಿಮ್ಮ ಕಂಪ್ನಿಗಳು ಬಂದು ಇಂಥದ್ದೊಂದು ಜಾಗ ಮಾಡಿಕೊಡಿ ನಮಗೆ ಲೇಡೀಸ್ ಫಂಡಿಂದ ಹತ್ರದ್ದು ಒಂದು ಗ್ರಾಮೀಣ ಒಂದು ಫಂಡು, ಇಂಥದ್ದೊಂದು ಕೆರೆ ಏರಿ ಮಾಡಿಕೊಡಿ ನಮ್ಮ ಲೇಡೀಸ್ಗಳಿಗೆ ವಾಕಿಂಗ್ಗೆ. ನಿಮ್ಮ ಇಂಡಸ್ಟ್ರಿಯಲ್ಲಿ ವಾಕಿಂಗ್ ಮಾಡಿದ್ರೆ ಚೈನ್ ಕಿತ್ಕೊಂಡು ಹೋಗೋದೇ ಆಗಲಿ, ಸ್ಮೆಲ್ಗೆ ಆಗಲಿ ಕಾಯಿಲೆಗಳು ಬರ್ತಾ ಇದೆ. ಕೆರೆ ಏರಿ ಮೇಲೆ ಇದೆ, ತಣ್ಣವಾದ ವಾತಾವರಣ, ನೀರಿದೆ, ನಾಗರಕಲ್ಲಿ ಇದೆ, ದೇವರಿದೆ, ಎಲ್ಲ ಇದೆ. ಇಲ್ಲಿ ಎಷ್ಟು ಲೈಟಿಂಗ್ಸು, ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಈ ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸು ಮಕ್ಕಳಿಗೆ ಪಾರ್ಕಿಂಗ್ ಇಲ್ಲ ನಮ್ಮೂರಲ್ಲಿ. ಒಳ್ಳೆ ಜನ